ಆತ್ಮೀಯ ಸ್ನೇಹಿತರೆ, ಜರ್ನಿ ಟು ಹಿಮಾಲಯದಲ್ಲಿ ಮತ್ತೊಮ್ಮೆ ನಿಮ್ಮ ಪ್ರೀತಿಯ ಮ್ಯಾನ್ ಈಸ್ ಆನ್ ದ ಲೈನ್. ನಾವು ಮೊನ್ನೆ ನಮ್ಮ ತಿಮ್ಮಜ್ಜಿಯವರ ವಾರ್ಷಿಕ ತಿಥಿಗೆ ಊರಿಗೆ ಹೋಗಿದ್ವಿ. ಆ ತಿಥಿನಲ್ಲಿ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಏನಪ್ಪ ಅಂದರೆ, ಈ ಒಂದು ಗೆಟ್ ಟುಗೆದರ್ನಲ್ಲಿ ಒಂದು ಹಳೆಯ ಪ್ರಾಚೀನ ಶೈಲಿಯಲ್ಲಿ ನಾಟಿ ಕೋಳಿ ಸಾರು ಮಾಡೋಣ ಅಂತ ಥಿಂಕ್ ಮಾಡಿ, ಮೊದಲನೇದಾಗಿ ಎಲ್ಲ ಮಸಾಲೆಗಳನ್ನು ಅಂದರೆ ಇದು ಏನೋ ಗರಂ ಮಸಾಲ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಆಮೇಲೆ ತೆಂಗಿನಕಾಯಿ ಎಲ್ಲವನ್ನು ಕೂಡ ನಾವು ಹಳೆ ಸ್ಟೈಲಲ್ಲಿ ಕಲ್ಲಲ್ಲಿ ರುಬ್ಕೊಂಡ್ವಿ. ನೀವು ಈ ವಿಡಿಯೋಗಳಲ್ಲಿ ನೋಡ್ಬೋದು. ಆಮೇಲೆ ರುಬ್ಕೊಂಡು ಹಳೆ ಶೈಲಿಯ ಸೌದೆ ಒಲೆಯಲ್ಲಿ ಸಾಂಬಾರನ್ನು ಮಾಡಿದ್ವಿ. ಅದೇ ರೀತಿ ಕೆಂಡದಲ್ಲಿ ನೀವು ನೋಡ್ಬೋದು ತಂದೂರಿಯನ್ನು ಮಾಡಿದ್ವಿ. ಮುಂದೆ ನೀವು ನೋಡ್ತೀರಾ. ತುಂಬ ಒಂದು ಒಳ್ಳೆ ಗೆಟ್ ಟುಗೆದರ್ ಆಗಿತ್ತು. ನಾಟಿ ಕೋಳಿ, ನಾಟಿ ಶೈಲಿಯಲ್ಲಿ, ಮತ್ತು ಏನು ಗ್ರಿಲ್ ಚಿಕನ್ನು, ನಾಟಿ ಕೋಳಿ ಸಾರು ಮಾಡಿದ್ದು, ಮತ್ತು ತುಂಬ ರುಚಿಯಾಗಿತ್ತು. ಎಲ್ಲರೂ ತುಂಬ ಮಕ್ಕಳು, ಎಲ್ಲ ಸಣ್ಣ ಹುಡುಗರು ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ಅಲ್ಲೇ ಕ್ರಿಕೆಟ್ ಆಡಿದ್ವಿ. ತುಂಬ ಸೂಪರಾಗಿತ್ತು. ನೀವು ಕೂಡ ಇದೇ ರೀತಿ ಒಂದು ಗೆಟ್ ಟುಗೆದರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ತಂದೂರಿ ಎಲ್ಲ ಮಾಡಿ ಇಲ್ಲಿ ಯಾವನ್ ಮಾಡ್ದ, ನಾನು ಮಾಡಿದ್ದೀನಿ. ಉಪ್ಪು ಖಾರ ಒಂದು ಸರಿಯಾಗಿ ಹಾಕಿದ್ರೆ ರಂಗನಾಥ್ ಚೆನ್ನಾಗಾಯ್ತದೆ. ಏನೋ ಚೆನ್ನಾಗಿ ಆಗಲಿಲ್ಲ ಅಂದ್ರೆ ರಂಗನಾಥ್ ಅಂತೂ ನಾನೆಲ್ಲಪ್ಪ ಮಾಡೋದು. ನೋಡಿ, ಇದು ಸಾರು, ಅದು ತಂದೂರಿ. ಒಂದ್ ಬೇಜಾರಾಯ್ತು, ಇವರೆಲ್ಲ ಇದು ತಿಂತಾ ಇದಾರೆ. ಆಗಲ್ಲ, ಇವರು ತಿಂದ್ರು, ಅವರಲ್ಲಿ ಮಲಗಿದ್ದಾರೆ. ಇವ್ರು ನೋಡಿ, ಇವ್ರು ಮೇನ್ ಶೆಫ್ ಇದ್ದಾರೆ ನೋಡಿ. ಅರೆ ಏನು ಮಾಡಿಲ್ಲ, ಮೇನ್ ಶೆಫ್ ಆದ್ರೆ ಇದೆಲ್ಲ ಮಲಗಿದ್ದಾರೆ. ಅಲ್ಲಿ ಫ್ಯಾನ್ ಹಾಕೊಂಡು ಎಲ್ಲರೂ ಇದ್ದಾರೆ. ಆದ್ರೆ ನಾವು ಮಾತ್ರ ಅಲ್ಲಿ ಹೋಗಿ ಇಲ್ಲಿ ಕುತ್ಕೊಂಡು ಬೇಯಿಸ್ತಾ ಇದೀವಿ ತಂದೂರಿನ. ಹಂಗೆ ಸಾರು ಮಾಡ್ತಾ ಇದೀವಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಪು ಅಳ್ತಾ ಇದೆ. ನೆಕ್ಸ್ಟ್ ನಾನು ಇನ್ನೊಂದ್ಸತಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ. ಲೆಟ್ಸ್ ಸಿ ಹೌ ಇಟ್ ಹ್ಯಾವ್ ಬಿನ್ ಡನ್. ಇಟ್ಸ್ ಗುಡ್ ಆರ್ ನಾಟ್. ವಿ ವಿಲ್ ನೌ ಸಿ ಇಟ್. ಇದು ಆವಾಗಲೇ ಆಗಿದೆ, ಆಗ್ತಾ ಇದೆ. ಇವನು ಮತ್ತೆ ಅಫ್ಕೋರ್ಸ್ ಇದನ್ನ ಮತ್ತೆ ಇದನ್ನ ಮಾಡಿರೋದು. ಅವಾಗ ತೋರಿಸ್ತಿರ್ಲಿಲ್ಲ, ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಒಳ್ಳೆ ಕೂಚ್. Line nice and slow. Ooh, yeah. Talk boxing.